ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ. ಫೆಬ್ರವರಿ 11ರಿಂದ ಫೆಬ್ರವರಿ 27ರವರೆಗೂ ಕೂಡ ಈ ಒಂದು ಆವಣಿ ಗ್ರಾಮದಲ್ಲಿ ಐತಿಹಾಸಿಕ ರಾಮಲಿಂಗೇಶ್ವರ ಸ್ವಾಮಿ ಒಂದು ಜಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಆ ಒಂದು ಭಾಗವಾಗಿ ಏನು ನಿನ್ನೆ ಆಯೋಜನೆ ಮಾಡಿದಂತಹ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಈ ಒಂದು ಬ್ರಹ್ಮರಥೋತ್ಸವವನ್ನ ಕಣ್ತುಂಬಿಕೊಂಡಿರ್ತಕ್ಕಂಥದ್ದು. ಏನು ಈ ಒಂದು ಆವಣಿ ಗ್ರಾಮದ ಒಂದು ಬ್ರಹ್ಮರಥೋತ್ಸವ ಏನಿದೆ, ಆ ಒಂದು ಜಾಗ ಏನಿದೆ ಅದು ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಜಾಗ. ಸಾಕ್ಷಾತ್ ರಾಮನೇ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಪ್ರತೀತಿ ಕೂಡ ಇರತಕ್ಕಂಥದ್ದು. ಮತ್ತು ಸಾಕ್ಷಾತ್ ಸೀತಾ ದೇವಿಯವರು ಕೂಡ ಇಲ್ಲಿ ಪಾರ್ವತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳನ್ನ ನಾವು ಪುರಾಣದಲ್ಲೂ ಕೂಡ ಗಮನಿಸಬಹುದು. ಈ ನಿಟ್ಟಿನಲ್ಲಿ ಈ ಒಂದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದಂತಹ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರು, ಜೊತೆಗೆ ಮುಳಬಾಗಿಲು ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು, ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಮತ್ತು ಕೋಲಾರದ SP ಆಗಿರ್ತಕ್ಕಂಥ ಕನ್ನಿಕಾ ಸಿಕ್ರಿವಾಲ್ ಅವರು ಸೇರಿದಂತೆ ಈ ಒಂದು ಆವಣಿ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಮತ್ತು ಏನು ಸಮಾಜ ಸೇವಕ ಅಕ್ಷಯ್ ಮಂಜುನಾಥ್ ಅವರು ಸೇರಿದಂತೆ ಬಹಳಷ್ಟು ನಾಯಕರು ಮತ್ತು ಗಣ್ಯರು ಕೂಡ ಭಾಗಿಯಾಗಿದ್ರು. ಬೆಳಗ್ಗೆ ಸುಮಾರು 11:30ಕ್ಕೆ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಯಿತು. ಈ ಒಂದು ರಥ ಏನಿದೆ ಬಹಳ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ರಥ ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಇದು ಅತ್ಯಂತ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ರಥ ಎಂಬಂತಹ ಒಂದು ಹೆಗ್ಗಳಿಕೆಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಏನು ಕಿಕ್ಕಿರಿದು ಸೇರಿದ್ದು, ಜೊತೆಗೆ ಸುಮಾರು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿ ದೇವರ ಒಂದು ದರ್ಶನವನ್ನ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಳೆದ 16 ವರ್ಷಗಳಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮ ಬಹಳ ಒಂದು ಅದ್ದೂರಿಯಾಗಿ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ಪಕ್ಕದ ಆಂಧ್ರ, ತಮಿಳುನಾಡು ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈ ಒಂದು ರಥೋತ್ಸವವನ್ನ ನೋಡ್ಲಿಕ್ಕೆ ಅಂತಾನೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದಿರ್ತಾರೆ. ಹಾಗಾಗಿನೇ ಈ ಒಂದು ಜಾತ್ರೆ ಹಮ್ಮಿಕೊಳ್ತಕ್ಕಂಥ ದಿನಗಳಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ನಾವು ವಿಶೇಷ ಆಚರಣೆಗಳನ್ನ ಪ್ರತಿನಿತ್ಯ ಕೂಡ ಕಾಣ್ಬೋದು. ಹಾಗಾಗಿನೇ ಈ ಒಂದೊಂದು ರಥೋತ್ಸವ ಕಾರ್ಯಕ್ರಮ ಬಹಳ ಒಂದು ಅದ್ದೂರಿಯಾಗಿ ನೆರವೇರಿರ್ತಕ್ಕಂಥದ್ದು. ಏನು ಆವಣಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಕಾಮಾಕ್ಷಿ ದೇವಿ ಸಮೇತ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಎಂದಿನಂತೆ ಅದ್ದೂರಿಯಾಗಿ ನೆರವೇರಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಒಂದು ರಥೋತ್ಸವದಲ್ಲಿ ನಮಗೆ ಕಣ್ತುಂಬಿಕೊಳ್ಳುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು ರಥಕ್ಕೆ ಮಾಡಿರ್ತಕ್ಕಂಥ ಒಂದು ಪುಷ್ಪಾಲಂಕಾರ. ಹೌದು, ವಿಶೇಷವಾಗಿ ಈ ಒಂದು ರಥಕ್ಕೆ ಒಂದು ಹೂವಿನ ಅಲಂಕಾರವನ್ನ ಮಾಡಲಾಗುತ್ತೆ. ಈ ಒಂದು ವಿಶೇಷ ಹೂವಿನ ಅಲಂಕಾರದಲ್ಲಿ ವಿವಿಧ ಬಣ್ಣಗಳ ಒಂದು ಹೂಗಳನ್ನ ಕೂಡ ಹಾಕಿ ಸಿಂಗಾರ ಮಾಡಲಾಗಿರುತ್ತೆ. ಪ್ರಮುಖವಾಗಿ ಸುಮಾರು 80 ಅಡಿಗಳಿಗೂ ಅತಿ ಎತ್ತರ ಇರತಕ್ಕಂಥ ಈ ಒಂದು ರಥಕ್ಕೆ ವಿಶೇಷವಾಗಿ ಒಂದು ಹೂವಿನ ಅಲಂಕಾರವನ್ನು ಕೂಡ ಗ್ರಾಮಸ್ಥರು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮುಜರಾಯಿ ಇಲಾಖೆ ಜೊತೆಗೆ ತಾಲೂಕು ಆಡಳಿತ ಮತ್ತು ಈ ಒಂದು ಮುಳಬಾಗಿಲು ಶಾಸಕರು ಆಗಿರತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು, ಹಾಗೂ ಈ ಒಂದು ಆವಣಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಆಗಿರತಕ್ಕಂಥ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ ಅವರು ಕಳೆದ ಒಂದು ತಿಂಗಳಿಂದ ಈ ಒಂದು ಜಾತ್ರೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿನೇ ಯಾವುದೇ ಒಂದು ವಿಘ್ನ ಇಲ್ಲದೇನೆ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನೆರವೇರಿರ್ತಕ್ಕಂಥದ್ದು. ಸುಮಾರು 11:30ಕ್ಕೆ ಆರಂಭವಾದಂತಹ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಭಾಗಿಯಾಗಿದ್ರು. ಹಾಗಾಗಿನೇ ಸಂಜೆ ಅಂದ್ರೆ 4 ಗಂಟೆ ವೇಳೆಗೂ ಕೂಡ ಭಕ್ತರು ಬಂದು ಏನು ರಥಕ್ಕೆ ಒಂದು ಪೂಜೆ ಸಲ್ಲಿಸುವಂತ ಕೆಲಸ ಕೂಡ ಆಗ್ತಾ ಇತ್ತು. ಹಾಗಾಗಿನೇ ರಥೋತ್ಸವ ಕಾರ್ಯಕ್ರಮ ಹಿನ್ನೆಲೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹೂವಿನ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ಈ ಒಂದು ರಥ ಸಾಗುವಂತಹ ಒಂದು ಮಾರ್ಗ ಮಧ್ಯೆ ಭಕ್ತರು ತಾವು ತಂದಿರತಕ್ಕಂಥ ಒಂದು ಏನು ಉಪ್ಪು, ಮೆಣಸು ಮತ್ತು ಬಾಳೆಹಣ್ಣನ ರಥಕ್ಕೆ ಒಂದು ಎಸೆಯುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇರ್ತಕ್ಕಂಥ ಈ ಒಂದು ರಥದ ಮೇಲೆ ತಾವು ತಂದಿರತಕ್ಕಂಥ ಪದಾರ್ಥಗಳನ್ನ ಎಸೆದು ತಮ್ಮ ಒಂದು ಇಷ್ಟಾರ್ಥ ಕೋರಿಕೆಗಳನ್ನ ದೇವರಿಗೆ ಸಲ್ಲಿಸುವಂತಹ ವಾಡಿಕೆ ಬಹಳಷ್ಟು ವರ್ಷಗಳಿಂದ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತರು ಸುಮಾರು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ದೇವರ ದರ್ಶನವನ್ನ ಪಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಕೋಲಾರ ಜಿಲ್ಲೆಯ ಅತಿ ದೊಡ್ಡ ರಥೋತ್ಸವ ಎಂಬಂತಹ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ಆವಣಿ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಬಹಳ ಒಂದು ಅದ್ದೂರಿಯಾಗಿ ನೆರವೇರಿದೆ. ಆದ್ರೆ ಈ ಒಂದು ರಥಕ್ಕೆ ಸಂಬಂಧಪಟ್ಟಂತೆ ರಥದ ಹಿಂಭಾಗದ 2 ಚಕ್ರಗಳನ್ನ ಈಗಾಗಲೇ ಮುಜರಾಯಿ ಇಲಾಖೆ ವತಿಯಿಂದ ಈಗಾಗಲೇ ಬದಲಾವಣೆ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಮುಂದಿನ ವರ್ಷಕ್ಕೆ ಹೊಸದಾಗಿ ಒಂದು ರಥವನ್ನು ಕೂಡ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಮುಜರಾಯಿ ಇಲಾಖೆ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ರಥೋತ್ಸವ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಜೊತೆಗೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ ಅವರಿಗೆ ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಕಳೆದ 1 ತಿಂಗಳಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಜೊತೆಗೆ ಆವಣಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬಹಳ ಒಂದು ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಹಾಗಾಗಿನೇ ನಾನು ತಾಲೂಕು ಆಡಳಿತ ಜೊತೆಗೆ ಗ್ರಾಮ ಪಂಚಾಯತಿಗೆ ಧನ್ಯವಾದವನ್ನ ಹೇಳ್ತೀನಿ ಅಂತಕ್ಕಂಥ ಮಾತನ್ನ ಸಮೃದ್ಧಿ ಮಂಜುನಾಥ್ ಅವರು ಹೇಳಿರ್ತಕ್ಕಂಥದ್ದು. ಪಂಚಾಯತಿ ಅಧ್ಯಕ್ಷರಿಗೆ ಯಾರು ಮನೆ ಹೇಳಿರ್ತಕ್ಕಂಥ ನಮ್ಮ ಲಕ್ಷ್ಮೀಪ್ರಿಯ ಅವರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ ಹಾಗೂ ಪಂಚಾಯತ್ ಸದಸ್ಯರಿಗೆ ಸರ್ವ ಥ್ಯಾಂಕ್ಫುಲ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲ ತಾಲೂಕು ಆಡಳಿತ ಫುಲ್
ನಾನು 1 to 2 ಅಂದರೆ ಏನಾಗಿದ್ದೀನಿ 50 ಬಸ್ಸಿಂದ 100 ಬಸ್ ಹಾಕಿದ್ದೀನಿ. ಓಕೆ, ವ್ಯವಸ್ಥೆ, ಎತ್ತಲಿಗೆ ಕುಡಿಕೆ ನೀರು ವ್ಯವಸ್ಥೆ, ಜನಕ್ಕೆ ವ್ಯವಸ್ಥೆ, ದೂರಿಂದ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಸುಭದ್ರವಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ಇದ್ದು 8 ದಿವಸದಿಂದ ಎಲ್ಲ ಅಧಿಕಾರಿಗಳು ಇಲ್ಲೇ ಇದ್ದು ಬೆಳಗ್ಗೆ ಸಾಯಂಕಾಲ ವಿಸಿಟ್ ಆಗಿ ಈ ಜಾತ್ರೆನ ಸಕ್ಸಸ್ ಮಾಡಿದ್ವಿ ಅಂತ ರಿಸೀವ್ ಮಾಡ್ಕೋಬೇಕು. ಉತ್ಸವ ಸಚಿವರು ಬಂದಾಗ ಧರ್ಮ ಅದು, ಸೊ ನಾವು ರಿಸೀವ್ ಮಾಡ್ಕೋಬೇಕು. ಸೊ ನಾನು ಕೂಡ ನನ್ನ ಜಾತ್ರೆಗೆ ಬರ್ತಾ ಇದ್ದಾರೆ, ನನ್ನ ಶಾಸಕನಾಗಿ ನಾನು ಅವ್ರನ್ನ ವೆಲ್ಕಮ್ ಮಾಡೋದು ನನ್ನ ಧರ್ಮ. ಸೊ ನಮ್ಮ ಸಚಿವರು ಬರ್ತಾ ಇದ್ದಾರೆ, ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ಅವ್ರು ಬಂದು ದರ್ಶನ ಮಾಡ್ಕೊಂಡು ಅವ್ರ ಜೀವನದಲ್ಲಿ ಕೂಡ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ, ರಾಜಕೀಯದಲ್ಲಿ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಬಹಳ ಒಂದು ಅದ್ದೂರಿಯಾಗಿ ನೆರವೇರಿರ್ತಕ್ಕಂಥದ್ದು. ಸುಮಾರು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಈ ಒಂದು ರಥೋತ್ಸವವನ್ನು ಕೂಡ ಯಶಸ್ವಿ ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.